ಓಕೆ, ಶುರು ಮಾಡೋಣ. ಆದರೆ ಎಲ್ಲಿಂದ? ಏನು ಹೇಳೋದಿದ್ರ ಬಗ್ಗೆ? ಏನು ಮಾತಾಡೋದು? ಆಗಸ್ಟ್ 26ಕ್ಕೆ ಶುರುವಾಗುವಂಥ ಸುನಾಮಿಯ ಆರ್ಭಟದ ಕೊನೆ ಎಲ್ಲಿದೆ ಅಂತ ಊಹೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಹುಟ್ಟಿದಾಗ್ನಿಂದ ಸಾಯೋವರೆಗೂ ಸ್ವಂತ ಹೆಜ್ಜೆ ಮೇಲೆ ನಿಂತ್ಕೋಬೇಕು ಅಂತ ಅಂದ್ಕೊಂಡಿರೋವಂಥ ಆ ಕನಸಿನ ಗಾತ್ರ ಏನು ಅಂತ ಕೂಡ ತಿಳಿತಾ ಇಲ್ಲ. ನಾವು ಎಂದೆಂದೂ ನೋಡದೇ ಇರೋವಂಥ ಕ್ವಾಲಿಟಿ ವಿಷುವಲ್ಸು, ಪಾತಾಳಕ್ಕೆ ಕುಸಿತಾ ಇರೋವಂಥ ಕನ್ನಡ ಇಂಡಸ್ಟ್ರಿಯಿಂದ ಬರ್ತಾ ಇರೋವಂಥ ಸಿನಿಮಾನ ಅಂತ ಯೋಚನೆ ಮಾಡೋ ರೀತಿಯಲ್ಲಿರುವಂಥ ಫಿಲಮ್ ಇದು. ಇದು ಕನಸೋ ನಿಜಾನೋ ಗೊತ್ತಾಗ್ತಾ ಇಲ್ಲ, ಆದರೆ ಇದು ಸತ್ಯ. ಇದು ಯಶ್ ಯುಗ ಮತ್ತು ನಾವೆಲ್ಲರೂ ಸಿನಿಮಾವನ್ನು ನೋಡಿ ಈ ಯುಗವನ್ನು ವಿಜೃಂಭಿಸಬೇಕು ಅಷ್ಟೆ. ಬನ್ನಿ ಹಾಗೆ ಸ್ವಲ್ಪ ಸ್ಟೋರಿನೂ ತಿಳ್ಕೊಂಡು ಬರೋಣ. ಗೋವಾದಲ್ಲಿ ನಡೀತಾ ಇರೋವಂಥ ಡ್ರಗ್ ಕಾರ್ಟೆಲ್ಗೆ ಹೆಜ್ಜೆ ಇಟ್ಟು ಡಾನ್ಗಳನ್ನೇ ಹೊಡೆದು ಅವನದ್ದೇ ಒಂದು ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಹೊರಟಿರುವಂಥ ಒಬ್ಬ ವ್ಯಕ್ತಿ. ಇವನ ಮೈ ತುಂಬ ಇರೋದೆಲ್ಲ ಟಾಪ್